ಡೆಪ್ಟಿ ಸಿಎಂ ಆಗಿ ವಿರೋಧ ಪಕ್ಷದ ನಾಯಕರಾಗಿ ಇಷ್ಟೆಲ್ಲ ಕೆಲಸ ಮಾಡಿರ್ತಕ್ಕಂಥ ನೀವು ನಿಮ್ಮ ಹೆಂಡತಿ ಹೆಸರಿಗೆ ಅದೆಲ್ಲ ನಿಮ್ಮ ಬಾಂಬೆನಿಂದ ದಾನ ಪತ್ರ ಬರೆಸ್ಕೋಬೇಕಾಗಿತ್ತ? ಈ ಪರಿಸ್ಥಿತಿ ಬೇಕಿತ್ತ? ದಾನ ಪತ್ರ 10ರಲ್ಲಿ ದಾನ ಪತ್ರದಲ್ಲಿ ಏನು ತೋರಿಸಿದಿರಿ? ಅಗ್ರಿಕಲ್ಚರ್ ಅಂತಲೇ ತೋರಿಸಿದಿರಿ. ಆಗ್ಲೂ ಹೋಗಿ ನೋಡ್ಕೊಳ್ಳಿಲ್ವಾ? CIT ಬಿದ್ದಿದ್ದು ಅಂತ ಹೇಳಿ, ಮೂಡೋದು ಅಂತ ಹೇಳಿ ಆಗ್ಲೂ ಯಾರು ನೋಡ್ಲಿಲ್ವಾ? 14ರಲ್ಲಿ ಲೆಟರ್ ಬರೋದಿಲ್ಲ ನಿಮ್ಮ ಧರ್ಮಪತ್ನಿ. ಆಗೇನಂತ ಅರ್ಜಿ ಕೊಟ್ಟು ನಾನು ಸ್ವಯಂ ಖರೀದಿ ಮಾಡಿರೋ ಆಸ್ತಿ ಅಂತ ಬರ್ಕೊಟ್ಟಿದ್ದೀರಿ. ಅಲ್ಲಿ ಅದು ಅರ್ಜಿ ಕೊಟ್ಟಾಗ ನನ್ನ ಸ್ವಂತ ಖರೀದಿ ಆಸ್ತಿ ಇದು ಅಂತ ಹೇಳಿ ನನ್ನ ಜಾಗದಲ್ಲಿ ಸೈಟ್ ಮಾಡಿಬಿಟ್ಟಿದ್ದೀರಿ ಅಂತೇಳಿ. ಇದನ್ನ ನಾವು ಕೇಳಿದ್ದಷ್ಟೇ. ಸಿದ್ದರಾಮಯ್ಯನವರೇ, ಇಷ್ಟೆಲ್ಲ ನಡೆಸಿದಿರಲ್ಲ, ನೀವು 50 ತಗೋತಿರೋ ಇಲ್ಲ 100 ತಗೊಂಬಿಡಿ. ಅದೇನೋ ಹೇಳಿದ್ರಲ್ಲ, ಅಯ್ಯೋ ನನ್ನ ಜಮೀನಿಗೆ 62 ಕೋಟಿ ಕೊಟ್ಬಿಡಿ. 62 ಕೋಟಿ ಯಾರಪ್ಪಂದು ಅಂತ ಕೊಡ್ತಾರೆ? 62 ಕೋಟಿನ ಇದನ್ನ ನಾವು ಕೇಳಿರೋದಷ್ಟೇ. ಯಾರಿಗೆ? ದೇಸಾಯಿ ಕೊಟ್ಬಿಟ್ಟು ನೆಕ್ಕಳಿ. ಈ ಡಾಕ್ಯುಮೆಂಟ್ನ ದೇಸಾಯಿ ಕೊಟ್ಬಿಟ್ಟು ನೆಕ್ಕಬೇಕಷ್ಟೇ. ನೀವು ಯಾಕೆ ಮಾಡಿರೋದು ಆಯೋಗನ? ಅವರು ಉಳ್ಕೊಳ್ಳೋಕ್ಕೋಸ್ಕರ ತಾನೇ ಮಾಡ್ಕೊಂಡಿರೋದು. ದೇಸಾಯಿ ಕೊಟ್ಟು ಮಣ್ಣು ಇಕ್ಕಬೇಕಿದ್ನ. ಆಮೇಲೆ ಅಷ್ಟೇ ಅಲ್ಲ, ನಾನು ಈ ರಾಜ್ಯದ ಮುಖ್ಯಮಂತ್ರಿನ ಕೇಳ್ತೀನಿ, 21 ಅದೆಂತದ್ದು ಅಕ್ರಮಗಳು ಅಂತೇಳಿ ವಿಧಾನಸಭೆಯ ಕಲಾಪದಲ್ಲಿ ಏನೋ ಪೇಪರ್ ಇಟ್ಕೊಂಡ್ರೆ ಅದು ಏನು ಡಾಕ್ಯುಮೆಂಟ್ ಇಟ್ಟಿದ್ರೋ ಪೇಪರ್ನಲ್ಲಿ ಓದ್ಕೊಂಡ್ಬಂದ್ರೋ ಗೊತ್ತಿಲ್ಲ ನನಗೆ. ಇಷ್ಟೆಲ್ಲ ಹಗರಣಗಳು 500 ಕೋಟಿ 1000 ಕೋಟಿ ಇದೆಲ್ಲ ಹೇಳ್ತಾ ಹೋದ್ರಲ್ಲ. 1.25 ವರ್ಷ ಆಯ್ತಲ್ಲ ನೀವು ಮುಖ್ಯಮಂತ್ರಿಯಾಗಿ. ಇಷ್ಟೆಲ್ಲ ಅಕ್ರಮ ಆಗಿರ್ತಕ್ಕಂಥದ್ದನ್ನ ವಿಧಾನಸಭೆ ಕಲಾಪದಲ್ಲಿ ಫ್ಲೋರ್ ಮುಂದೆ ಇದೆಲ್ಲವನ್ನ ನೀವು ಹೇಳಿ ಇದರ ಮೇಲೆ ಆಕ್ಷನ್ಗಳು ಏನು ತಗೊಂಡಿದ್ರಿ ಇಷ್ಟು ವರ್ಷ? ಯಾಕೆ ಮೌನಿಕ ಶರಣಾಗಿದ್ರಿ? ಇದನ್ನ ಈ ಥರ ತೋರಿಸ್ಬಿಟ್ಟು ಈ ವಿರೋಧ ಪಕ್ಷಗಳನ್ನ ಬಾಯಿ ಮುಚ್ಚಿಸ್ಬೇಕು ಅಂತಲ. ಕುಮಾರಸ್ವಾಮಿ 84 40 ವರ್ಷ ಆಯಿತು. ನಮ್ಮನೆ ಬರವೇ ಎಷ್ಟು 40 ವರ್ಷ ದುಡ್ಡು ಕಟ್ಟಿ ಇನ್ನು ಭೂಮಿನ ಕೊಡ್ಲಿ ಕೊಟ್ಟು ಬಿಟ್ಟಿದ್ರೆ ನನ್ನ ಕಥೆ ಏನಾಗಬೇಕಾಗಿತ್ತು? ತಗೊಂಡ್ಬಿಟ್ಟಿದ್ರೆ ತಗೊಳ್ಳದೇನೆ ಇಷ್ಟು ನನ್ನ ಮೇಲೆ ಅಪಾದನೆ. ತಗೊಳ್ಳದೆ ಹೋಗಿದ್ರೆ ನನ್ನ ಕಥೆ ಏನಾಗಬೇಕಾಗಿತ್ತು? ಅಲ್ಲ, ತಗೊಂಡ್ಬಿಟ್ಟಿದ್ರೆ ದೇವ್ರು ನನ್ನ ಕಾಪಾಡ್ತಾನೆ ಅಷ್ಟೇ. ಈಗ ಇದು ಕಾನೂನಿನ ವ್ಯಾಪ್ತಿಯಲ್ಲೇ ಹೋರಾಟ ಮಾಡಬೇಕು. ನಾವು ರಾಜೀನಾಮೆ ಕೇಳಿದ್ರೆ ಕೊಟ್ಬಿಡ್ತಾರ? ರಾಜೀನಾಮೆ ಕೇಳಿದ್ರೆ ಕೊಡ್ತಾರ? ಎಲ್ಲಿಂದ ಕೊಡ್ತಾರೆ? ಇಲ್ಲಿ ಹೋರಾಟ. ನಾವು ಜನಗಳಿಗೆ ತಪ್ಪು ತಿಳ್ಕೋಬೇಡಿ. ಸಿದ್ದರಾಮಯ್ಯರಿಗೆ ಕೇಳ್ತೇನೆ, ಎಂಥದೋ ನಾನು ಅಹಿಂದ ವರ್ಗಗಳ ನಾಯಕ, ಹಿಂದುಳಿದ ವರ್ಗ ಅಂತ ಹೇಳಿದ್ರಲ್ಲ, ಅದಕ್ಕೆ ನಾನು ಮುಗಿಸಕೊಟ್ರು ಅಂತೇಳಿ. ಪರಿಶಿಷ್ಟ ಜಾತಿಗೆ ಯಾರು ಮಾಡಿದ್ದಾರೆ? 39,000 ಕೋಟಿ ಕೊಟ್ಟಿದ್ದೀನಿ. ಯಾರು ಕೊಟ್ಟಿದ್ದಾರೆ 39,000 ಕೋಟಿ? ಆ 39,000 ಕೋಟಿಲಿ ಹಿಂಗೆ ಹೋಗಿರೋದು 94 ಕೋಟಿ. ನೀವೇ ಹೇಳ್ತಾ ಇದ್ದೀರಿ ಅಕ್ರಮ ಆಗಿರೋದು ನಿಜ ಅಂತಿದ್ದೀರಿ. ಅಕ್ರಮ ಆಗಿರೋದು ನಿಜ ಅಂತ ಒಪ್ಕೊಂಡು ಯಾವ ಬಂಡ ಧೈರ್ಯದಲ್ಲಿ ನಡೀತಿದ್ದಾರೆ? ಅವನಿಗೆ ನಿಮ್ಮ ಡೆಪ್ಟಿ CM ಹೇಳ್ತಾರೆ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಪದ ಬಳಸಿರೋದು ಒಬ್ಬ ಉಪಮುಖ್ಯಮಂತ್ರಿ. ಈ ಪ್ರಕರಣದಲ್ಲಿ ಯಾರೋ ಅಯೋಗ್ಯ ನನ್ನ ಮಕ್ಕಳು ಅಧಿಕಾರಿಗಳು ಅಂತ ಹೇಳ್ತಾರೆ. ಈಗ ಅಶೋಕ್ ಹೇಳ್ತಾರೆ ವಿರೋಧ ಪಕ್ಷದ ನಾಯಕರಿಗೆ, ಅದು ಯಾವುದೋ ಇಂಜಿನಿಯರ್ಗಳ ಬಗ್ಗೆ ಏನೋ ಕಾಮೆಂಟ್ಸ್ ಮಾಡಿದ್ರು ಅಂತ ಹೇಳಿ ಫೋನ್ ಮಾಡಿ ದೂರವಾಣಿ ಮಾಡಿ ಹೇಳಿದ್ರಂತೆ ಅಶೋಕ್ಗೆ. ಆ ಪದ ವಾಪಸ್ ತಗೊಳ್ಳಿ. ದೂರವಾಣಿಯಲ್ಲಿ ಬರೀ ಅಷ್ಟೇ ಹೇಳಿದ್ರು, ಇನ್ನೇನಾದರೂ ಚರ್ಚೆ ಮಾಡಿದ್ರು ವಿರೋಧ ಪಕ್ಷದ ನಾಯಕರಿಗೆ? ಇನ್ನು ಸೀರಿಯಸ್ ಆಗಿ ಮಾಡಿ ಇದನ್ನ ಹೋರಾಟನ ಇಳಿಸಿ ಸಿದ್ದರಾಮಯ್ಯನ ಅಂತ ಹೇಳಿದ್ರು. ಬರೀ ದೂರವಾಣಿ ಕರೆ ಮಾಡಿ ಇಂಜಿನಿಯರ್ ಮಾತ್ರ ಮಾತಾಡಿದ್ರು ನಮ್ಮ ಡೆಪ್ಟಿ CM ಅವರು.
ಸಿದ್ದರಾಮಯ್ಯನವರು ಅಷ್ಟೇ ಅಲ್ಲ, ಈ ಸರ್ಕಾರವೇ ಒಂದು ಗಳಿಗೆ ಇರಬಾರದು ನನ್ನ ಅಭಿಪ್ರಾಯದಲ್ಲಿ. ನಾನು ಆ ಥರ ಯಾಕೆ ಹೇಳಲಿ? ನಾನು ಅವೆಲ್ಲ ಹೇಳಕ್ಕೋ, ನನಗೇನು ವಿಷಯ ಗೊತ್ತಿಲ್ಲ. ನಾನು ಅವ್ರು ಕಟ್ಕೊಂಡು ನನಗೇನು. ಆದ್ರಿಂದ ನಾನು ಮಾಧ್ಯಮ ಸ್ನೇಹಿತರಿಗೆ ದಯವಿಟ್ಟು ಇವೆಂತ ಮೈಸೂರು ಮೂಡಾಗಿಡ ಏನು 50 ವರ್ಷ ನಡೀತಾನೆ ಇದೆ. ದೇವೇಗೌಡರು ಲೋಕಾಯುಕ್ತ ಹೋದ್ರು, CID ಅವರು ಬಂದು ಮನೆ ಎಲ್ಲ ತಡ್ಕಾಡಿದ್ರು. ಹೆಗಡೆ ಕಾಲದಿಂದಲೂ ನಡ್ಕೊಂಡ್ ಬಂದಿದೆ ದೇವೇಗೌಡರ ಬಗ್ಗೆ. ನಮ್ಮ ಕುಟುಂಬದಲ್ಲಿ ಇವೆಲ್ಲ ಮಾಮೂಲಿ ನಡೀತಾನೆ ಇದೆ. ಇನ್ನೂ ಪಾಪ ನಾನು ಎಲ್ಲೋ ಕಷ್ಟಪಟ್ಟು ಸಂಪಾದನೆ ಮಾಡಿ ಇಲ್ಲಿ ಡಬ್ಬ ಎತ್ಕೊಂಡ್ಬಂದು ಮೈಸೂರಲ್ಲಿ ಆಫೀಸ್ಗೆ, ಇಲ್ಲೆಲ್ಲ ಥಿಯೇಟರ್ಗಳಿಗೆ ಡಬ್ಬ ಕಳಿಸಿ ಏನೋ ಸಂಪಾದನೆ ಮಾಡಿ ದುಡ್ಡಲ್ಲಿ ಯಾವುದೋ ಜಮೀನು ತಗೊಂಡ್ರೆ ಆ ಜಮೀನು ಹೆಂಗೆ ಮತ್ತೆ ಕಿತ್ಕೋಬೇಕು ಅಂತೇಳಿ 40 ವರ್ಷದಿಂದ ಪುಣ್ಯಾತ್ಪುರ ಇನ್ನೂ ಬಿಡ್ತಾನೇ ಇಲ್ಲ. ಆಮೇಲೆ ಅದು ಎಂಥದ್ದು ಮಂಜೇಗೌಡ, ಅಲ್ಲೆಲ್ಲೋ ದಡ್ಕಳ್ಳಿ, GT ದೇವೇಗೌಡರು, ಸ ರಮೇಶು, ಇದು ಬೇರೆ ಕೂತ್ಕೊಂಡು ಅದು ಯಾರೋ ಆ ನಗರಾಭಿವೃದ್ಧಿ ಮಂತ್ರಿ ಬೆಂಗಳೂರು ನಗರ ಏನೇನು ನಡೆಸ್ಕೊಂಡ್ ಬಂದವ್ರೆ, ಏನೇನಾಗಿದೆ, ಹೆಂಗಿದ್ದಾರವರು. ಆಮೇಲೆ ನಾನು ಅದನ್ನೇ ಕೇಳಿದೆ, ಅದೇನು ಹೇಳಲಿಲ್ಲ. ಮತ್ತೆ ಹೆಲಿಕಾಪ್ಟರ್ ತರಾತುರಿಲಿ ಬಂದ್ರಪ್ಪ ಅವತ್ತೇನೋ ಇದಕ್ಕೆ ಮೂಡಾಗಿ ಬಂದು ಅದೇನು ಪತ್ರಗಳು ಎತ್ಕೊಂಡು ಹೋಗಕ್ಕೆ ಬಂದರೋ ಡಾಕ್ಯುಮೆಂಟ್ನ ಅದೇನು ಮಾಡಕ್ಕೆ ಬಂದಿರೋ ಗೊತ್ತಿಲ್ಲ. ಏನು ತರಾತುರಿಲಿ ಬಂದರು ಹೆಲಿಕಾಪ್ಟರ್ ವಿಶೇಷ ವಿಮಾನದಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.